ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಅವರಿಬ್ಬರ ನಡುವೆ ವಾರ್ ಅಂದ್ರೆ ರಷ್ಯಾ ಮತ್ತು ಉಕ್ರೇನ್ ಇವತ್ತು 9ನೇ ದಿವಸ. 4 ದಿವಸಗಳ ಹಿಂದೆ ಚಳ್ಳಕೆರೆಯ ನವೀನ್ ಸಾವನ್ನಪ್ಪಿದ್ದ. ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡಿ. ಉಕ್ರೇನ್ನಲ್ಲಿ ಭಾರತೀಯ ವಿದ್ಯಾರ್ಥಿಗೆ ಗುಂಡೇಟು ಬಿದ್ದಿದೆ. ಯುದ್ಧ ಭೂಮಿಯಲ್ಲಿ ಭಾರತದ ವಿದ್ಯಾರ್ಥಿಗೆ ಗುಂಡೇಟಾಯಿತು. ಗಾಯಗೊಂಡಿರೋ ವಿದ್ಯಾರ್ಥಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಚಳ್ಳಕೆರೆಯ ನಿವಾಸಿ ನವೀನ್ ಉಕ್ರೇನ್ನಲ್ಲಿ ಓದ್ತಾ ಇದ್ದ. 4 ದಿವಸಗಳ ಹಿಂದೆ ಆತ ಮೃತಪಟ್ಟ. ಇದೀಗ ಮತ್ತೊಂದು ಆಘಾತ ತರೋ ಸುದ್ದಿ, ವಿದ್ಯಾರ್ಥಿಗೆ ಗುಂಡೇಟು ಬಿದ್ದಿದೆ ಅಂತ. ಸದ್ಯಕ್ಕೆ ಅಪಾಯದಿಂದ ಪಾರಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಆದರೆ ಗಾಯಗೊಂಡಿದ್ದಾನೆ ವಿದ್ಯಾರ್ಥಿ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೀವ್ನಲ್ಲಿ ಭಾರತೀಯ ವಿದ್ಯಾರ್ಥಿಗೆ ಗುಂಡೇಟು ಬಿದ್ದಿದೆ. ವಿದ್ಯಾರ್ಥಿಗೆ ಗುಂಡೇಟು ಬಿದ್ದಿರೋ ಬಗ್ಗೆ ವಿ.ಕೆ. ಸಿಂಗ್ಗೆ ಮಾಹಿತಿ ಬಂದಿದೆ. ಕೀವ್ನಿಂದ ಮರಳುತ್ತಾ ಇದ್ದಂತಹ ಭಾರತೀಯ ವಿದ್ಯಾರ್ಥಿ ಆತ ಭಾರತಕ್ಕೆ ವಾಪಸ್ ಬರ್ತಿರ್ಬೇಕಾದ್ರೆ ವಿದ್ಯಾರ್ಥಿಗೆ ಗುಂಡೇಟು ಬಿದ್ದಿದೆ ಅನ್ನೋ ಅಪ್ಡೇಟ್ ಬರ್ತಾ ಇದೆ. लड़ाई भयावह होती है। हर लड़ाई के अंदर बहुत चीज़ें इस्तेमाल होती हैं और गोला गोली नहीं देखता कि कौन भारतीय है, कौन यूक्रेनियन है, कौन रशियन है, कौन किसी और देश का है। तो भयावह तो होना है। ऐसे के अंदर हम हमेशा इसी उसमें रहते हैं कि किस तरह अपने बच्चे सुरक्षित निकालें। कुछ हमारे खारकीव के अंदर 1-2 बच्चों का नुकसान भी हुआ है। अभी आज मेरे ख्याल से खबर आई थी कि कीव के अंदर एक बच्चा जो आ रहा था उसके भी गोली लगी, वो आके उसको कीव ले गए फिर दोबारा रास्ते में से। ये लड़ाई के अंदर तो होगा और हम ये देख रहे हैं कि कम से कम नुकसान में हमारे ज़्यादा से ज़्यादा बच्चे निकल आते। हर लड़ाई भयावह होती है. ಒಂದಷ್ಟು ಆತಂಕ ಇದು. ಬಿಕಾಸ್ ಎವಾಕ್ಯುಯೇಷನ್ ಸಂದರ್ಭದಲ್ಲಿ ಭಾರತಕ್ಕೆ ಮರಳುತ್ತಿರಬೇಕಾದ್ರೆ ಆತನಿಗೆ ಗುಂಡೇಟು ಬಿತ್ತು ಅನ್ನೋದಾದರೆ ಇದು ಹೇಗಾಗ್ತಿದೆ? ಆಗಲೇ ವಿ.ಕೆ. ಸಿಂಗ್ ಅವರು ಅದನ್ನೇ ಮಾತಾಡ್ತಾ ಇದ್ರು. ಯಾರು ಭಾರತೀಯರು, ಯಾರು ರಷ್ಯನ್ಸು, ಯಾರು ಉಕ್ರೇನಿಯನ್ಸು, ಯಾರು ಬೇರೆ ಬೇರೆ ದೇಶದವರು, ಅದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತುಂಬ ತೊಂದರೆ ಆಗ್ತಾ ಇದೆ ಅನ್ನೋ ವಿಚಾರವನ್ನು ಕೂಡ ವಿ.ಕೆ. ಸಿಂಗ್ ಅವರು ವ್ಯಕ್ತಪಡಿಸ್ತಾ ಇದ್ರು. ಹಾಗಾದರೆ ಈಗ ವಿದ್ಯಾರ್ಥಿ ಕಂಡೀಷನ್ ಹೇಗಿದೆ, ಏನೇನಾಗ್ತಾ ಇದೆ ಅಲ್ಲಿ, 9ನೇ ದಿವಸದ ಯುದ್ಧದ ಅಪ್ಡೇಟ್ಸ್ ಎಲ್ಲವನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಾಷ್ಟ್ರದ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ, ಲೆಟ್ಸ್ ಗೋ ಲೈವ್, ನನ್ನ ವಿಡಿಯೋ ವಾಲ್ ಮೇಲೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್ ಬುಕ್ಕನಕೆರೆ. ಬಹಳ ಆತಂಕ ಇದು. ಅಂದರೆ ವಿದ್ಯಾರ್ಥಿಗಳನ್ನ ಎವಾಕ್ಯುಯೇಷನ್ ಮಾಡ್ತಿದ್ದಾರೆ, ಅದರೆಲ್ಲ ಒಂದು ಕಡೆ ಗುಂಡೇಟು ಬೀಳುತ್ತೆ ಅನ್ನೋದಾದರೆ ಅದು ಎಷ್ಟು ಮಟ್ಟಿಗೆ ಸೇಫ್ ಅನ್ನೋ ಕ್ವಶನ್ ಬಂದ್ಬಿಡುತ್ತೆ. ಏನಾಯಿತು ಎಕ್ಸಾಕ್ಟ್ಲಿ ಧರಣೇಶ್? ಈಗಾಗಲೇ ಓರ್ವ ವಿದ್ಯಾರ್ಥಿ ರಷ್ಯಾ ಮತ್ತು ಉಕ್ರೇನಿನ ಈ ಯುದ್ಧದಲ್ಲಿ ಭಾರತೀಯ ವಿದ್ಯಾರ್ಥಿಯೊಬ್ಬ, ಅದರಲ್ಲೂ ಕನ್ನಡಿಗ ನವೀನ್ ಮೃತಪಟ್ಟಿದ್ದಾರೆ. ಈಗ ಬರ್ತಿರುವಂತಹ ಮತ್ತೊಂದು ಮಾಹಿತಿ ಏನು ಅಂತಂದರೆ, ಇನ್ನೋರ್ವ ವಿದ್ಯಾರ್ಥಿಗೆ ಗುಂಡು ತಗಲಿದೆ ಅಂತ. ಆದರೆ ಇನ್ನೂ ಕೂಡ ಆತನ ಪರಿಸ್ಥಿತಿ ಹೇಗಿದೆ, ಎಷ್ಟು ತೀವ್ರವಾಗಿ ಆ ಗುಂಡು ತಗಲಿದೆ, ಮತ್ತು ಏನೋ ಬೇರೆ ಅದರ ಹೊರತಾಗಿ ಬೇರೆ ಏನೇನು ಸಮಸ್ಯೆಗಳಾಗ್ತಿದ್ದಾವೆ ಅನ್ನುವಂಥ ಮಾಹಿತಿಗಳು ಇನ್ನಷ್ಟೇ ಖಚಿತ ಆಗಬೇಕು. ಆದರೆ ಭಾರತೀಯ ಮೂಲದ ವಿದ್ಯಾರ್ಥಿಗೆ ಗುಂಡು ತಗಲಿದೆ ಅಂದರೆ ಉಕ್ರೇನ್ ಮತ್ತು ರಷ್ಯಾ ಸೈನಿಕರು ನಡುವೆ ನಡೆದಂಥ ಗುಂಡಿನ ಚಕಮಕಿನಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿಗೆ ಗುಂಡು ತಗಲಿದೆ ಅನ್ನುವಂತಹ ಮಾಹಿತಿಯನ್ನು ಕೇಂದ್ರ ಸಚಿವ ವಿ.ಕೆ. ಸಿಂಗ್ ದೃಢಪಡಿಸಿದ್ದಾರೆ. ಕೇಂದ್ರ ಸಚಿವ ವಿ.ಕೆ. ಸಿಂಗ್ ಅಲ್ಲಿ ಭಾರತೀಯರನ್ನ ಸ್ಥಳಾಂತರ ಮಾಡಲಿಕ್ಕೆ ಅಂತೇಳಿ ಅಲ್ಲಿಗೆ ಹೋಗಿದ್ದಾರೆ. ಅವರನ್ನ ಕೇಂದ್ರ ಸರ್ಕಾರ ಅಲ್ಲಿ ನಿಯೋಜನೆ ಮಾಡಿತ್ತು. ಸೊ ಅವರೀಗ ಈ ಮಾಹಿತಿಯನ್ನು ದೃಢೀಕರಿಸಿದ್ದಾರೆ. ಅಲ್ಲಿ ಒಬ್ಬ ಭಾರತೀಯ ವಿದ್ಯಾರ್ಥಿಗೆ ಗುಂಡು ತಗಲಿದೆ ಅಂತ. ಇನ್ನೇನಿದ್ರು ಅವರ ವಿದ್ಯಾರ್ಥಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತು ವಿ.ಕೆ. ಸಿಂಗ್ ಅವರು ಇನ್ನೂ ಕೆಲವು ಭಾಳ ಆತಂಕಕಾರಿಯಾದಂತಹ ಮಾಹಿತಿಗಳನ್ನು ಹೊರಹಾಕಿದ್ದಾರೆ. ಏನಂತಂದರೆ, ಅಲ್ಲಿ ಯಾರು ರಷ್ಯನರು, ಯಾರು ಉಕ್ರೇನಿಗರು, ಭಾರತೀಯರು ಯಾರು, ಅವ್ರ ಪರಿಸ್ಥಿತಿ ಹೇಗೆ, ಏನು, ಎಲ್ಲಿಂದ ಬಂದರು ಅನ್ನುವಂತಹ ಮಾಹಿತಿಗಳು ಸರಿಯಾಗಿ ಲಭ್ಯ ಆಗ್ತಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಅವರು ಹೇಳ್ತಿದ್ದಾರೆ. ಅಂದರೆ ಈಗ ಭಾರತೀಯರನ್ನು ಪತ್ತೆ ಹಚ್ಚೋದೇ ಕಷ್ಟ ಆದರೆ
ಅವರನ್ನ ಇವರು ಭಾರತೀಯ ಪ್ರಜೆಗಳು ಅಂತೇಳಿ ಭಾರತದ ರಾಯಭಾರಿ ಕಚೇರಿಗಳು ದೃಢಪಡಿಸುವುದೇ ಏನೋ ತ್ರಾಸದಾಯಕ ಆಗಿಬಿಟ್ರೆ ಆಗ ಸ್ಥಳಾಂತರ ಅಂದರೆ ಉಕ್ರೇನ್ನಿಂದ ಪೋಲೆಂಡ್ಗೆ ಅಥವಾ ಹಂಗೇರಿಗೆ ರುಮೇನಿಯಾಗೆ ಸ್ಥಳಾಂತರ ಮಾಡೋದು ಕಷ್ಟ ಆಗುತ್ತೆ. ಸ್ಥಳಾಂತರ ಮಾಡೋದು ಕಷ್ಟ ಆದರೆ ಆಬ್ವಿಯಸ್ಲಿ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರೋದು ಕಷ್ಟ ಆಗುತ್ತೆ. ಮತ್ತು ಈಗಿನ ಪರಿಸ್ಥಿತಿ ಏನಂತಂದರೆ ಗಡಿಗಳಲ್ಲಿ ಮೊದಲಿದ್ದಷ್ಟು ವಾತಾವರಣ ತಿಳಿಯಾಗಿಲ್ಲ. ಅಲ್ಲಿ ಉಕ್ರೇನಿಗರು ಮತ್ತು ಭಾರತೀಯರ ನಡುವೆ ಕ್ಲಾಶ್ಗಳಾಗ್ತಿದ್ದಾವೆ. ಯುರೋಪಿಯನ್ ದೇಶಗಳ ನಾಗರಿಕರು ಮತ್ತು ಭಾರತೀಯರ ನಡುವೆ ಘರ್ಷಣೆಗಳಾಗ್ತಿದ್ದಾವೆ. ಮೊದಲು ನಾವು ಸ್ಥಳಾಂತರ ಆಗಬೇಕು, ಮೊದಲು ನಾವು ಗಡಿಯನ್ನು ದಾಟಬೇಕು ಅನ್ನುವಂತಹ ಪೈಪೋಟಿ ಆಗ್ತಿದೆ. ಆ ಪೈಪೋಟಿ ಅಷ್ಟೇ ಅಲ್ಲ, ಅದೊಂದು ಘರ್ಷಣೆಯ ಸ್ವರೂಪವನ್ನು ಪಡ್ಕೊಳ್ತಿದೆ. ಸೊ ಮತ್ತು ಅಲ್ಲೀಗ ಮೊದಲೇನಾಗ್ತಿತ್ತು, NGOಗಳು, ಸರ್ಕಾರಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಲ್ಲಿಗೆ ಆಹಾರ, ನೀರು ಮತ್ತಿತರ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ತಾ ಇದ್ವು. ಈಗ ಅದು ಕೂಡ ಕಷ್ಟ ಆಗ್ತಿದೆ. ಯಾಕಂದರೆ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಎಲ್ಲ ದೇಶಗಳ ಜನರು ಅಲ್ಲಿಗೆ ಬಂದಿದ್ದಾರೆ, ಜನ ಜಾಸ್ತಿ ಆಗಿದೆ. ಅವ್ರ ಹತ್ರನೂ ಒಂದು ಹಂತದವರೆಗೆ ಸ್ಟಾಕ್ ಇತ್ತು, ಅದು ಕ್ಲಿಯರ್ ಆಗ್ತಾ ಬರ್ತಿದೆ. ಮತ್ತು ಚಳಿ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದಾಗಿ ಅಲ್ಲಿನ ಚಿತ್ರಣ ಮೊದಲಿಗಿನ್ನ ಭೀಕರವಾದಂಥ ಚಿತ್ರಣ ಕಂಡು ಬರ್ತಾ ಇದೆ ಈಗ. ಮತ್ತು ಶೆಲ್ ದಾಳಿಗಳು ಜಾಸ್ತಿ ಆಗ್ತಿದೆ. ಮೊದಲು ಏನಾಗ್ತಾ ಇತ್ತು, ಯುದ್ಧ ಆಗುತ್ತೆ, ಶೆಲ್ ದಾಳಿ ಮಾಡ್ತಾರೆ, ಬಾಂಬ್ ಬೀಳುತ್ತೆ ಅನ್ನುವಂತಹ ಭಯ ಇತ್ತು. ಈಗ ಬೀಳ್ತಿದೆ, ಶೆಲ್ ದಾಳಿ ಆಗ್ತಿದೆ. ಸೊ ಹಂಗಾಗಿ ಯಾವುದೇ ಕ್ಷಣದಲ್ಲಿ ಇನ್ನಷ್ಟು ತೀವ್ರವಾದಂತಹ ಗುಂಡಿನ ಆಗಬಹುದು. ನಮ್ಮ ಮತ್ತು ರಷ್ಯನ್ ನಡುವೆ ಮಾತುಕತೆಯ ಸಂದರ್ಭದಲ್ಲಿ 100 ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ, ರಷ್ಯಾದವರು ಕೂಡ ಸಾಥ್ ಕೊಡ್ತಿದ್ದಾರೆ ಅಂದಾಗ ಒಂದು ನಂಬಿಕೆ ಇತ್ತು, ಓಕೆ ನಮ್ಮವ್ರ ಸೇಫ್ ಆಗ್ತಾರಪ್ಪ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಈ ಥರದೊಂದು ಘಟನೆ ನಡೆದ್ಬಿಟ್ರೆ ಅಯ್ಯೋ ಸೇಫ್ ಅಲ್ವಾ ಆಗಿದ್ರೆ ಏನು ಮಾಡೋದು, ಅಲ್ಲಿಂದ ಹೊರಗೆ ಬರಬೇಕಾ ಬೇಡವಾ, ಈ ಥರದ ಡಿಲೆಮಾದಲ್ಲಿ ಇರ್ತಾರೆ. ಎನಿ ಕ್ಲಾರಿಟಿ ಅಲ್ಲಿರುವಂಥ ಕನ್ನಡಿಗರಿಗೆ ಅಥವಾ ಅಲ್ಲಿರುವಂಥ ಭಾರತೀಯರಿಗೆ? ನೋಡಿ, ಮೊದಲು ಬಂದಂಥ ಒಂದು 3-4 ದಿನ ಬಂದಂತಹ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಸೇಫರ್ ಝೋನಲ್ಲಿ ಇದ್ದಂಥವ್ರು, ಎಲ್ಲೆಲ್ಲಿ ಯುದ್ಧ ನಡೀತಿರ್ಲಿಲ್ಲ. ಮತ್ತು ಈ ಹಂಗೇರಿ, ಪೋಲೆಂಡ್ ಮತ್ತು ಸ್ಲೋವೇಕಿಯಾ ಗಡಿಗೆ ಹೊಂದ್ಕೊಂಡಂಥ ಅಥವಾ ಒಂದು ವಿತಿನ್ 1000 ಕಿಲೋಮೀಟರ್ ಅಂತನ ಅಂದ್ಕೊಳ್ಳಿ. ಸೊ ಅಲ್ಲಿದ್ದಂಥವ್ರು ಈಗ ಸಮಸ್ಯೆ ಆಗ್ತಿರೋದೇನು ಅಂತಂದರೆ ಕೀವ್, ಕಾರ್ಕಿವ್, ಕೈಸಿ ಪ್ರದೇಶಗಳಿಂದ ಬರಬೇಕಾಗಿದೆ. ಸೊ ಅಲ್ಲಿಂದ ಡಿಸ್ಟೆನ್ಸೂ ಜಾಸ್ತಿ. ಈಗ ಯುದ್ಧದ ಸ್ವರೂಪವೂ ಬದಲಾಗ್ಬಿಟ್ಟಿದೆ, ಯುದ್ಧ ತೀವ್ರ ಆಗ್ತಿದೆ, ಶೆಲ್ ದಾಳಿಗಳಾಗ್ತಿದ್ದಾವೆ. ಮತ್ತು ಮೊದಲಿಗಿನ್ನ ಸಂಚಾರ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗಿದೆ. ಯಾಕೆಂದರೆ ಕೆಲವು ಟ್ರೈನು ಫಿಕ್ಸ್ ಆಗ್ತವೆ, ಶೆಡ್ಯೂಲ್ ಆಗ್ತವೆ, ಬಟ್ ಆ ಶೆಡ್ಯೂಲ್ ಪ್ರಕಾರ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತು ಎಲ್ಲ ಟ್ರೈನ್ಗಳಲ್ಲೂ ಕೂಡ ಜನ ಒಂಥರ ಫೈಟ್ ಮಾಡಿ, ಅದಕ್ಕೂ ಕೂಡ ಫೈಟ್ ಮಾಡಿ ಟ್ರೈನ್ ನೀವು ಯುದ್ಧದ ಬಗ್ಗೆ